ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಕ್ಯಾಬಿನೆಟ್ ಅಂದಮೇಲೆ ಇಟ್ ವಿಲ್ ಬಿ ಕಲೆಕ್ಟಿವ್ ಡಿಸಿಷನ್. ಅದರಲ್ಲಿರುವಂತಹ ಮಾಹಿತಿ ಅಂತೂ ಎಲ್ಲ ಕಡೆ ಸೋರಿಕೆ ಆಗಿರುವಂತದ್ದು. ಅದರ ಮೇಲೆ ಸಾಕಷ್ಟು ಮಠಾಧೀಶರು ಕೂಡ ಇವತ್ತು ನಿಮ್ಮ ಗಮನ ಈಗ ನನಗೆ ಅದ್ರ ಮಾಹಿತಿ ನನಗಂತೂ ಇಲ್ಲ, ಯಾಕಂದ್ರೆ ನಾನಂತೂ ಇನ್ನೂ ಓದಿಲ್ಲ ಅದನ್ನ. ಯಾಕಂದ್ರೆ ನನಗೆ ಇವತ್ತು ಸಾಯಂಕಾಲ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಓದೋ ತನಕ ನಾವು ಅದು ಇದೆ ಅಂತ ನಾವು ಏನೇ ಹೇಳಿದ್ರು ಕೂಡ ಇಟ್ ವಿಲ್ ಬಿ ಓನ್ಲಿ ಎ ಸ್ಪೆಕ್ಯುಲೇಷನ್. ಅದು ಓದಿದ ಮೇಲೆ ನಾವು ಚರ್ಚೆ ಮಾಡಿದ ಮೇಲೆ ನಾವೇನು ಅಭಿಪ್ರಾಯ ಹೇಳ್ತೀವಿ. ನಮ್ಮ ಸರ್ಕಾರ ಏನಿದೆಯಲ್ಲ, ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಸರ್ಕಾರ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಸದಾಶಯ, 12ನೇ ಶತಮಾನದ ಬಸವಾದಿ ಶರಣರ ಸದಾಶಯನ್ನ ಕಾಪಾಡ್ತಕ್ಕಂಥದ್ದು, ಎಲ್ಲಾ ಸಮಾಜ, ಎಲ್ಲಾ ವರ್ಗದ, ಎಲ್ಲಾ ಜನರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ತತ್ವ ಇದು. ಹಾಗಾಗಿ ಯಾರಿಗೂ ನಾವು ಅನ್ಯಾಯ ಮಾಡಿ ಯಾರಿಗೂ ಎಲ್ಲರಿಗೂ ಕೂಡ ಸಮ ನೋಡ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಇಷ್ಟು ಮಾತ್ರ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಕ್ಯಾಬಿನೆಟ್ನಲ್ಲಿ ಅವ್ರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ. ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು. ಒಂದು. ಎರಡನೇದು, ಅವ್ರ ಕ್ಯಾಬಿನೆಟ್ 17ನೇ ತಾರೀಕೇನು ಇಟ್ಟಿದ್ದಾರೆ, ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದರ ಮೇಲೆ ನಾನು ರಿಯಾಕ್ಟ್ ಮಾಡಬಹುದು. ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡಬಹುದು ಅಂತ ಹೇಳೋದಲ್ಲ. ವಿರೋಧ ಜನಾಂಗ ಅಷ್ಟೇ ಎಲ್ಲ ಸೇರಿ ಮೀಸಲಾತಿಗಳು ಪಡ್ತಕ್ಕಂಥ ಸುಮಾರು 70% ಅಷ್ಟು ಮೀಸಲಾತಿ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಇಲ್ಲಿ ಎಲ್ಲವನ್ನು ಭಾಗ ಮಾಡಿ 50ಕ್ಕೆ ಮೀಸಲಾತಿ ಇಟ್ಬಿಟ್ರು. ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಏನಾಗಿದೆ ಗೊತ್ತು, ನಮ್ಮಲ್ಲಿ ಅದಕ್ಕೆ ಮೊದಲೇ 70% ಇದ್ದದ್ದು. ಇಲ್ಲಿ ಈಗ ಜನಗಣತಿನ ಪಡ್ಕೋಬೇಕು ಅಂತ ಪಡ್ಕೋತಾರಲ್ವಾ, ಅದೇನು ಬೈಪರ್ಕೇಸ್ ಮಾಡ್ರೆ, ಒಂದು ಪ್ರವರ್ಗ ಒಂದು ಅಂತಿತ್ತು, ಆ ಪ್ರವರ್ಗ ಒಂದನ್ನ ವರ್ಗ 1 ವರ್ಗ 7 ಅಂತ ಮಾಡ್ರಿ. ಏನು ಮೀಸಲಾತಿ ಕೊಡ್ತಾರೆ? ಹಾಗಾಗಿ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಲಿಲ್ಲ ಅಂತಂದ್ರೆ ಅನೇಕ ಸಮಾಜಗಳಿಗೆ ಅನ್ಯಾಯ ಆಗ್ತದೆ. ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡೋದು ಸೂಕ್ತ. ಸ್ವೀಕರಿಸಿದ್ರೆ ಪ್ರಯೋಜನ ಆಗಲ್ಲ. ಹಾಗಂತ ಹೇಳಲ್ಲ, ಒಟ್ಟಿನಲ್ಲಿ ಮಾಡಬೇಕು. ಸ್ವೀಕಾರ ಮಾಡಿದ್ಮೇಲೆ ಅದು ಮಾಡಬೇಕಲ್ಲ. ಜನಗಣತಿ ಜನಕ್ಕೆ ಸಕ್ಕಾಗ ಅವ್ರಿಗೆ ನೀವು ಮೀಸಲಾತಿ ಕೆಲಸ ಆಗಬೇಕು ಅಂತ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಬೇಕಲ್ಲ. ಮಾಡದೇ ಇದ್ರೆ ಮಾಡಿ ಪ್ರಯೋಜನ ಏನು? ತಕೊಂಡ ಮೇಲೆ ಅದನ್ನು ಒಪ್ಪೋದು ಬಿಡೋದು ಕ್ಯಾಬಿನೆಟ್ ಸೇರ್ತದೆ. ಕ್ಯಾಬಿನೆಟ್ ಅದ ಬೇರೆ ಕಮಿಟಿ ಮಾಡಿ ಅದು ಮರುಪರಿಶೀಲನೆಯೂ ಮಾಡ್ಬೋದು. ಹಾಗಾಗಿ ತಕ್ಕಳದೇ ಇರೋದು ಸೂಕ್ತ ಅಲ್ಲ, ತಕ್ಕಳೋದು ಸೂಕ್ತ. ವಿಶೇಷವಾಗಿ ಈ ಸರ್ವೆ ಸೋಷಿಯಲ್, ಎಜುಕೇಶನಲ್ ಅಂಡ್ ಎಕನಾಮಿಕ್ಸ್ ಸರ್ವೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ನಮ್ಮ ಮ್ಯಾನಿಫೆಸ್ಟೋ ಕೂಡ ಕೊಟ್ಟಿದ್ವಿ. ಅದನ್ನ ಈಗಾಗಲೇ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವಾರ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ 17ನೇ ಕ್ಯಾಬಿನೆಟ್ ಅಲ್ಲಿ ಅಂತಿಮವಾಗಿ ಏನ್ ಮಾಡ್ಬೇಕಂತ ತೀರ್ಮಾನ ತಗೊಳ್ತಾರೆ. ಈ ವಿಚಾರವನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ. ಇದನ್ನ ಚರ್ಚೆ ನಾನು ಅಸೆಂಬ್ಲಿಲಿ ಕೂಡ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳೋ ಮಾತು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಸರ್ಕಾರ ಬದ್ಧ ಅಂತ ಮಾತನ್ನು ಹೇಳ್ತಾ, ಅದೇ ರೀತಿ ಕೇಂದ್ರದಲ್ಲಿ ಕೂಡ ನರೇಂದ್ರ ಮೋದಿಯವರು ಕೂಡ ಸರ್ವೆ ಮಾಡಿಸ್ಬೇಕು ಅಂತ ಒತ್ತಾಯ ಕೂಡ ನಾನು ಮಾಡ್ತೇನೆ. ಇದೇ ವಿಚಾರವಾಗಿ ಸದ್ಯಕ್ಕೆ ಏನು ಬೆಳವಣಿಗೆ ನಡೀತಾ ಇದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ವರದಿ ಇನ್ನೂ ಬಹಿರಂಗ ಆಗಿಲ್ಲ, ಆಗಲೇ ಮೀಸಲಾತಿಗೂ ಕೂಡ ಶಿಫಾರಸನ್ನ ಮಾಡಿರೋದ್ರಿಂದ ಇದೀಗ ಪರ ವಿರೋಧ ಚರ್ಚೆ ತೀವ್ರ ರೀತಿಯಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈಗ ಒಕ್ಕಲಿಗ ಲಿಂಗಾಯತ ಸಚಿವರುಗಳಿಗೆ ಸ್ವಾಮೀಜಿಗಳಿಂದ ಒತ್ತಡ ಬರ್ತಾ ಇರೋದ್ರಿಂದ ಅವ್ರ ಪರಿಸ್ಥಿತಿ ಏನಾಗಿದೆ? ಮೀಸಲಾತಿ ಕುರಿತಂತೆ ಅಭಿಪ್ರಾಯಗಳು ಯಾವ ಥರ ವ್ಯಕ್ತವಾಗ್ತಾ ಇದೆ? ಕಾಂಗ್ರೆಸ್ ನಾಯಕರು ಇದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಕೆಲವರು ಇದ್ದಾರೆ, ಬಟ್ ಮಾಧ್ಯಮದ ಮುಂದೆ ಬ್ಯಾಲೆನ್ಸ್ ಮಾಡೋರು ಕೆಲವರು ಕಾಣಿಸ್ತಾ ಇದ್ದಾರೆ. ಮಾಧ್ಯಮದ ಮುಂದೆ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಮುಖ್ಯವಾಗಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಮೊನ್ನೆಯಿಂದಲೂ ಕೂಡ ಸೂಕ್ಷ್ಮವಾಗಿ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆತುರವಾಗಿ ನಾವು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಅಲ್ಲೇ ಸ್ಪಷ್ಟವಾಗಿದೆ. ಅವರ ಒಂದು ಹೇಳಿಕೆಯಲ್ಲಿ ಪರೋಕ್ಷವಾಗಿ ನನ್ನ ವಿರೋಧ ಇದೆ ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಇದನ್ನು ಚರ್ಚೆ ಮಾಡೋಣ ಅಂತ ನಾನು ನೋಡಿದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಸರ್ಕಾರದ ಒಂದು ಭಾಗ, ಹಾಗಾಗಿ ಅವ್ರಿಗೆ ಮಾಹಿತಿ ಇದ್ದೇ ಇರುತ್ತೆ ಇದ್ರ ಬಗ್ಗೆ. ಆದ್ರೂ ಕೂಡ ಅವರು ಈ ರೀತಿಯಾದಂತಹ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ ಅದು ಎಲ್ಲ ಒಂದ್ ಕಡೆಗೆ ಪರೋಕ್ಷ ನನ್ನ ವಿರೋಧ ಇದೆ ಅನ್ನುವಂಥ ಒಂದು ಸಂದೇಶವನ್ನ ಅಲ್ಲೇ ಹೇಳಿಕೆಯಲ್ಲೇ ರವಾನೆ ಮಾಡಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ, ಇನ್ನ ಏನು ಬಿಜೆಪಿಯಲ್ಲಿರ್ತಕ್ಕಂಥ ಪ್ರತಿಪಕ್ಷದಲ್ಲಿರ್ತಕ್ಕಂಥ ಮೇಲ್ವರ್ಗದ ಶಾಸಕರು, ಸಚಿವರು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇವತ್ತು ಕೇಂದ್ರ ಸಚಿವ ವಿ ಸೋಮಣ್ಣನವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸಮುದಾಯವನ್ನ ಮತ್ತೊಂದು ಸಮುದಾಯದ ಮೇಲೆ ಎತ್ಕಡ್ತಾ ಇದ್ದಾರೆ.
ಮತ್ತೊಂದು ಸರ್ವೆಯನ್ನ ಮಾಡಿಸಿದ್ರೆ ಸೂಕ್ತ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಏನೋ ಮಾಜಿ ಸಚಿವ ಹಾಗೂ ಹಾಲಿ ಮಹಾಲಕ್ಷ್ಮಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಯ್ಯನವರು ಕೂಡ ಇದೊಂದು ಅವೈಜ್ಞಾನಿಕವಾದಂತ ಒಂದು ವರದಿ, ಈ ವರದಿಯನ್ನ ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ ಇನ್ನ ಕಾಂಗ್ರೆಸ್ನ ಸಚಿವರು ಮತ್ತೆ ಶಾಸಕರುಗಳು ಎಲ್ಲರೂ ಕೂಡ ಒಂದ್ ಕಡೆಯಾಗಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಕ್ಕೆ ಸೇರಿದಂತ ಸಚಿವರು ಮತ್ತೆ ಶಾಸಕರು ಎಲ್ಲರೂ ಕೂಡ ಇದು ವೈಜ್ಞಾನಿಕವಾಗಿದೆ. ಮತ್ತೊಂದು ಕಡೆಯಾಗಿ ಈ ವರದಿಯನ್ನ ಈ ಒಂದು ವಿಚಾರವಾಗಿ ಏನು ಏಪ್ರಿಲ್ 17ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ನಾವು ಸೂಕ್ತವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ, ಯಾವ ಸಮುದಾಯಕ್ಕೂ ಅನ್ಯಾಯ ಆಗದಂತೆ ನೋಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಮೇಲ್ವರ್ಗಕ್ಕೆ ಸೇರಿದಂತ ಸಚಿವರು ಮತ್ತೆ ಶಾಸಕರುಗಳು ಕೂಡ ಅಂದ್ರೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಿರ್ಬೋದು, MB ಪಾಟೀಲ್ ಅವರು ಆಗಿರ್ಬೋದು, ನಮ್ಗಿನ್ನೂ ಕೂಡ ವರದಿ ಕೈ ಸೇರಿಲ್ಲ, ವರದಿ ಆದ್ಮೇಲೆ ವರದಿ ನೋಡಿದ್ಮೇಲೆ ನಾವು ಮಾತನಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹೀಗೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಿನ್ನೆ ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿರ್ತಕ್ಕಂಥದ್ದು ಅಂದ್ರೆ ಸಂವಿಧಾನದ ಆಶಯದಂತೆ ಮತ್ತೊಂದು ಕಡೆಯಾಗಿ ಜಾತಿವಾರು ಜನಗಣತಿಯನ್ನ ಏನು ಈ ಹಿಂದೆ ನಾವು ಮಾಡಿಸಿದ್ವು ಅದರ ವರದಿಯನ್ನ ನಾವು ಆ ವರದಿಗೆ ಸಂಬಂಧಪಟ್ಟಂತೆ ಮಂಡನೆಯನ್ನ ಮಾಡಿದ್ವಿ, ಎಲ್ಲಾ ಸಚಿವರಿಗೂ ಕೂಡ ಒಂದು ಪ್ರತಿಯನ್ನ ಕೊಟ್ಟಿದ್ವಿ. ಆಮೇಲೆ ಏಪ್ರಿಲ್ 17ನೇ ತಾರೀಕು ನಾವು ಚರ್ಚೆಯನ್ನ ಮಾಡ್ತೀವಿ, ಆ ಬಳಿಕ ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕನಸಿನ ಕೂಸು ಅಂತೇನೆ ಹೇಳಿ ಕರೆಯಲ್ಪಡುವಂತ ಈ ಒಂದು ಕಾಂತರ ಸಮಿತಿ ವರದಿ ಅಂದ್ರೆ ಜಾತಿವಾರು ಜನಗಣತಿ ವರದಿಯನ್ನ ಜಾರಿಗೊಳಿಸಬೇಕು ಅಥವಾ ಬಹಿರಂಗವಾಗಿ ಬಿಡುಗಡೆ ಮಾಡೋದ್ರ ಮುಖಾಂತರ ಪಬ್ಲಿಕ್ ಡೊಮೈನ್ಗೆ ಅಂದ್ರೆ ಸಾರ್ವಜನಿಕ ಚರ್ಚೆಗೆ ಬಿಡೋದ್ರ ಮುಖಾಂತರ ಎಲ್ಲ ಒಂದ್ ಕಡೆಯಾಗಿ ಈ ಒಂದು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಮೇಲ್ಗೈ ಸಾಧಿಸ್ತಾ ಇರ್ತಕ್ಕಂಥ ಮೇಲ್ವರ್ಗಗಳಿಗೆ ಎಲ್ಲ ಒಂದ್ ಕಡೆಯಾಗಿ ಒಂದ್ ರೀತಿ ತಿರುಗೇಟನ್ನ ಕೊಡಬೇಕಾ ಅಥವಾ ಮತ್ತೊಂದ್ ಕಡೆಯಾಗಿ ಏನಾದ್ರೂ ಅಂದ್ರೆ ಅಹಿಂದ ತಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಹಿಂದ ಸಮುದಾಯವನ್ನ ಮುನ್ನೆಲೆಗೆ ತರಬೇಕಾ ಅನ್ನುವಂತ ಒಂದು ನಿಟ್ಟಲ್ಲಿ ಅವರು ಎಲ್ಲ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ಒಂದು ದಾಳವನ್ನ ಉರುಳಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏಪ್ರಿಲ್ 17ನೇ ತಾರೀಕು ನಡೆಯುವಂತ ವಿಶೇಷ ಸಚಿವ ಸಂಪುಟ ಸಭೆ ಏನಿದೆ ಅದು ತುಂಬಾ ತೀವ್ರ ಕುತೂಹಲ ಮತ್ತೆ ನಾನಾ ವ್ಯಾಖ್ಯಾನಗಳು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಶರ್ಮಿತಾ.